ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೇಡ್ ಡೆಸ್ಕ್. ಇದು ಇವತ್ತಿನ ನಮ್ಮ ಆಪರೇಟರ್ ಲೆವೆಲ್ಸ್. ಸೊ ಈಗ ನೀವು ನೋಡ್ತಿರ್ಬೋದು, ಫಸ್ಟ್ ಗೋಲ್ಡ್ ಫಾರೆಕ್ಸ್ ಇದು. ಸೊ ಗೋಲ್ಡಲ್ಲಿ ನಿಮಗೆ ಬೈ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನಿಂದ ರಿಜೆಕ್ಷನ್ ತೊಗೊಂಡಿದೆ, ಸೆಲ್ ಸೈಡ್ಗೆ ಟ್ರೆಂಡ್ ಟೇಕಿಂಗ್ ಝೋನ್ನ ರೆಸ್ಪೆಕ್ಟ್ ಮಾಡಿದೆ ಸ್ವಿಂಗ್ ಆಗಿ. ಸೊ ಸೆಲ್ ಸೈಡಿಂದ ಮತ್ತೆ ಬೈ ಝೋನ್ ಹತ್ರಗೆ ಹೋಗಿದೆ, ಬೈಯಿಂದ ಮತ್ತೆ ಝೋನಲ್ಲೇ ಸ್ವಿಂಗ್ ಆಗ್ತಾ ಇದೆ. ಸೊ ಅದು ಈಗ ಯಾವ ಕಡೆ ನಿಮಗೆ ಬ್ರೇಕ್ಔಟ್ ತೊಗೊಂಡು ಕಂಟಿನ್ಯೂ ಆದರೆ ಆ ಕಡೆ ನೆಕ್ಸ್ಟ್ ಡೈಲಿಗೆ ಅಥವಾ ಎಕ್ಸ್ಟ್ರೀಮ್ಗೆ ನೆಕ್ಸ್ಟ್ ಮತ್ತೆ ಔಟ್ ಮೋಸ್ಟ್ವರೆಗೂ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓವರಾಲ್ ಈಗ ಸೆಲ್ ಸೈಡಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ ಟ್ರೆಂಡ್ ತಗೊಳ್ಳೋದಕ್ಕೆ. ಸೊ ಇದಾದಮೇಲೆ ನಿಮಗೆ ಈ ಲೆವೆಲ್ಸ್ನ ನೋಟ್ ಮಾಡಿಕೊಂಡು ಟ್ರೇಡ್ ಮಾಡಿ. ಸೊ ಇದರದ್ದು ನೆಕ್ಸ್ಟು ಸಿಲ್ವರ್ ತೋರಿಸ್ತಾ ಹೋಗ್ತೀನಿ. ಸಿಲ್ವರಲ್ಲಿ ಏನಿದೆ, ಸೊ ಸಿಲ್ವರ್ ನೀವು ನೋಡೋದಾದರೆ ಇವತ್ತು ಯಾವುದೇ ರೀತಿ ಇನ್ನೂ ಯಾವುದೇ ಕಡೆಗೆ ಟ್ರೆಂಡ್ ಟೇಕಿಂಗ್ಸನ್ನು ರೆಸ್ಪೆಕ್ಟ್ ಮಾಡಿಲ್ಲ. ಕ್ಲಿಯರ್ ಕಟ್ ಸ್ವಿಂಗ್ ಆಗ್ತಾ ಇದೆ, ಸೈಡ್ ವೇಸ್ ಮಾರ್ಕೆಟ್ ಇದೆ ಸೊ ಮಧ್ಯದಲ್ಲಿ. ಸೊ ಅದು ಯಾವ ಕಡೆ ಟ್ರೆಂಡ್ ತಗೊಳ್ತೋ ಈ ಲೆವೆಲ್ಸ್ನ ನೋಟ್ ಮಾಡಿಕೊಂಡು ಟ್ರೇಡ್ ಮಾಡಿ. ಇದಾದಮೇಲೆ ನಿಮಗೆ ನ್ಯಾಚುರಲ್ ಗ್ಯಾಸ್ ನೋಡೋದಾದರೆ, ಸೊ ನ್ಯಾಚುರಲ್ ಗ್ಯಾಸ್ ಬಂದು ಕ್ಲಿಯರ್ ಆಗಿ ನಿಮಗೆ ಬೈ ಸೈಡ್ಗೆ ಟ್ರೆಂಡ್ ಟೇಕಿಂಗ್ ಝೋನು ಬ್ರೇಕ್ ಆಗಿದೆ. ಸೊ ಡೈಲಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಡೈಲಿನ ರೆಸ್ಪೆಕ್ಟ್ ಮಾಡಿ ವಾಪಸ್ ಬಂದರೆ ಮತ್ತೆ ಟ್ರೆಂಡ್ ಟೇಕಿಂಗ್ ಝೋನಿಗೆ ಬರುತ್ತೆ. ಸೊ ಅಕಸ್ಮಾತ್ ಟ್ರೆಂಡ್ ಟೇಕಿಂಗ್ ಝೋನ್ ಕೆಳಗೆ ಬಂದರೆ ಮತ್ತೆ ಆ ಟ್ರೆಂಡ್ ಟೇಕಿಂಗ್ ಝೋನ್ ಮಧ್ಯದಲ್ಲಿ ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಇದು ಲೆವೆಲ್ಸು, ಈ ಲೆವೆಲ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ನಿಮಗೆ US ಆಯಿಲ್ ನೋಡೋದಾದರೆ, ಸೊ US ಆಯಿಲ್ ನೀವು ನೋಡ್ತಾ ಇರ್ಬೋದು, ಕ್ಲಿಯರ್ ಆಗಿ ಮಾರ್ಕೆಟ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಲ್ರೆಡಿ ಬೆಳಿಗ್ಗೆನೆ. ಸೊ ಕ್ಲಿಯರ್ ಕಟ್ಟಾಗಿ ಟ್ರೆಂಡ್ ಬೈ ಸೈಡ್ಗೆ ಟ್ರೆಂಡ್ ತೊಗೊಂಡಿದೆ. ಅದಾದಮೇಲೆ ಡೈಲಿನ ರೆಸ್ಪೆಕ್ಟ್ ಮಾಡಿದೆ. ಡೈಲಿಯಿಂದ ಕ್ಲಿಯರ್ ಆಗಿ ಎಕ್ಸ್ಟ್ರೀಮ್ಗೆ ಹೋಗಿ ಎಕ್ಸ್ಟ್ರೀಮ್ನ ರೆಸ್ಪೆಕ್ಟ್ ಮಾಡಿ ಡೈಲಿಯಿಂದ ಎಕ್ಸ್ಟ್ರೀಮ್ ಮಧ್ಯದಲ್ಲಿ ಸ್ಟ್ರಗಲ್ ಆಗ್ತಿದೆ. ಮ್ಯಾಕ್ಸ್ ಮತ್ತು ಸೆಂಟ್ರ್ ಬಂದುಬಿಟ್ಟು ಇದರಲ್ಲಿ ರಿಟ್ರೆಸ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಡೈಲಿ ಮತ್ತು ಟ್ರೆಂಡ್ ಟೇಕಿಂಗ್ ಝೋನ್ ಮಧ್ಯದಲ್ಲಿ ಆಸ್ಪೈರ್ ಅಂತೇನಿದೆ ಅದು ರಿಟ್ರೆಸ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಲೆವೆಲ್ಸ್ನ ಇಟ್ಕೊಂಡು ಟ್ರೇಡ್ ಮಾಡಿ. ಇದಾದಮೇಲೆ ನಿಮಗೆ US 30 ನೋಡೋಣ. ಸೊ ನೀವು US 30ನ ನೋಡ್ತಾ ಇರ್ಬೋದು, ಕ್ಲಿಯರ್ ಕಟ್ಟಾಗಿ ಸೆಲ್ ಸೈಡ್ಗೆ ಟ್ರೆಂಡ್ ತೊಗೊಂಡಿದೆ. ಸೊ ಡೈಲಿಗೆ ಬರೋ ಚಾನ್ಸಸ್ ಇರುತ್ತೆ ಈಗ ನೆಕ್ಸ್ಟ್. ಸೊ ಡೈಲಿನ ರೆಸ್ಪೆಕ್ಟ್ ಮಾಡಿ ಅದನ್ನು ಬ್ರೇಕ್ ಮಾಡಿ ಡೌನ್ಗೆ ಹೋದರೆ ಎಕ್ಸ್ಟ್ರೀಮ್ ಆಗುತ್ತೆ. ಅದನ್ನು ರೆಸ್ಪೆಕ್ಟ್ ಮಾಡಿ ವಾಪಸ್ ರಿಜೆಕ್ಷನ್ ಕೊಡ್ತು ಅಂದರೆ ಮತ್ತೆ ಟ್ರೆಂಡ್ ಟೇಕಿಂಗ್ ಝೋನು ಬೈ ಸೈಡ್ಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸಂಜೆ 7 ಗಂಟೆ ಮೇಲೆ ಇದರಲ್ಲಿ ತುಂಬ ಆಕ್ಟಿವ್ ಆಗುತ್ತೆ. ಅದಕ್ಕೆ ಮೊದಲು ಅಂಥ ಮೂಮೆಂಟ್ ಸಿಗೋಲ್ಲ. ಈ ಲೆವೆಲ್ಸ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ಇದಾದಮೇಲೆ ನಿಮಗೆ ಇವತ್ತದು ನಾನು ನಮ್ಮ ಗಿಫ್ಟ್ ನಿಫ್ಟಿ ಲೆವೆಲ್ಸ್ನ ತೋರಿಸ್ಬಿಡ್ತೀನಿ. ಸೊ ಇದು ಬಂದು ಗಿಫ್ಟ್ ನಿಫ್ಟಿ ಲೆವೆಲ್ಸು. ಸೊ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ. ಏನಕ್ಕೆ ಅಂದರೆ ಶುಕ್ರವಾರ ಕ್ಲೋಸ್ಗಿಂತ ಮೇಲೆ ಗಿಫ್ಟ್ ನಿಫ್ಟಿ ಆಲ್ರೆಡಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಈ ಗಿಫ್ಟ್ ನಿಫ್ಟಿ ಲೆವೆಲ್ಸ್ನ ನೋಡಿಕೊಂಡು ಟ್ರೇಡ್ ಮಾಡಿ. ಇದು ಇನ್ನೂ ಯಾವುದೇ ಕಡೆ ಟ್ರೆಂಡ್ ಟೇಕಿಂಗ್ಸ್ ಅಂತ ತಗೊಂಡಿಲ್ಲ, ಕ್ಲಿಯರ್ ಆಗಿ ಸೈಡ್ ವೇಸ್ ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆ. ಸೊ ನಮ್ಮ ಇಂಡಿಯಾ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಇದರಲ್ಲಿ ಆಕ್ಟಿವ್ ಆಗುತ್ತೆ. ಇದು ಗ್ಲೋಬಲ್ಲಿ ಟೋಟಲ್ ಆಗಿ ರನ್ ಆಗ್ತಿರುತ್ತೆ. ಸೊ ಈಗ ಅಂಥ ಮೂಮೆಂಟ್ ಇಲ್ಲ. ಆದರೆ 9 o'clockಗೆ 9:15ಗೆ ನಮ್ಮ ಮಾರ್ಕೆಟ್ ಓಪನ್ ಆದಾಗ ಫುಲ್ ಆಕ್ಟಿವ್ ಆಗ್ತಾ ಹೋಗುತ್ತೆ. ಈ ಲೆವೆಲ್ಸಲ್ಲಿ ನಿಮಗೆ ಯಾವ ಕಡೆ ಟ್ರೆಂಡ್ ತಗೊಳುತ್ತೆ ಇದನ್ನು ನೋಡ್ಕೊಂಡು ಲೆವೆಲ್ಸಲ್ಲಿ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಆಲ್ ದ ಬೆಸ್ಟ್, ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಥ್ಯಾಂಕ್ ಯು.